ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಈಗ ಮಾವಿನಕಾಯಿ ಸೀಸನು, ಎಲ್ಲಿ ನೋಡಿದ್ರು ಮಾವಿನಕಾಯಿ ಇದೆ ಈ ಸೀಸನು. ಈಗ ಸ್ಟಾರ್ಟಿಂಗ್ ಇರೋದ್ರಿಂದ ಎಲ್ಲರೂ ಮನೇಲಿ ಉಪ್ಪಿನಕಾಯಿ ಮಾಡಿಟ್ಕೊಳ್ತೀವಿ ಒಂದು ವರ್ಷಕ್ಕಾಗಂಗೆ. ಆದರೆ ನಮ್ಮ ಮನೇಲಿ ಒಂದು ವರ್ಷ ಬರೋಲ್ಲ, 3 ತಿಂಗಳಿಂದ 4 ತಿಂಗಳು ಅಷ್ಟೇ ಬರುತ್ತೆ. ಸರಿ, ಎಲ್ಲರೂ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ತುಂಬ ಸುಲಭ, ಅಂದರೆ ತುಂಬ ಕಷ್ಟದ ಕೆಲಸ ಅಂತೂ ಅಲ್ಲ. ಮೊದಲಿಗೆ ಮಾವಿನಕಾಯಿ ಏನು ಮಾಡಬೇಕು ಅಂದರೆ, ನನಗೆ ಎಲ್ಲೋದ್ರೂ ಎಲ್ಲೋದ್ರೂ ಮಾವಿನಕಾಯಿ ಫ್ರೀ ಸಿಗುತ್ತೆ. ಅಂದರೆ ಈ ಮಾವಿನಕಾಯಿನೂ ನನಗೆ ನಮ್ಮ ಶಾಪ್ ಪಕ್ಕದಲ್ಲೇ ಗಿಡ ಇದೆ ದೊಡ್ಡದಾಗೆ, ಅಲ್ಲಿಂದ ಮುರ್ಕೊಂಡು ಬಂದಿರೋ ಮಾವಿನಕಾಯಿ. ಹಾಗಂತ ತುಂಬ ಏನು ಮುರ್ಕೊಂಡು ಬಂದಿಲ್ಲ, 15ರಿಂದ 10 ಮಾವಿನಕಾಯಿ ಮುರ್ಕೊಂಡು ಬಂದಿದ್ದೆ. ಅಷ್ಟರಲ್ಲೇ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಬನ್ನಿ. ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ, ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಅರಿಶಿನ ಪುಡಿ, ಉಪ್ಪು ಹಾಕಿಟ್ಕೋಬೇಕು. ಅಂದರೆ ಒಂದು 8 ಗಂಟೆಯಿಂದ 10 ಗಂಟೆ ಇದು ಮಾಡಿ ನೆನೆಸ್ಬಿಟ್ಬಿಡಿ. ಅದಕ್ಕಿಂತ ಮೊದಲು ನೀಟಾಗಿ ತೊಳೆದು ಒಣಗಿಸ್ಕೋಬೇಕು ಮಾವಿನಕಾಯಿ. ತೊಳೆದು ಒಣಗಿಸಿ ಕ್ಲೀನಾಗಿ ಹೆಚ್ಚಿಟ್ಟಿರೋದು. ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ, ಒಂದು ಪಾವಷ್ಟು ಸಾಸಿವೆ, ಒಂದು ಪಾವಿಗೆ ಸ್ವಲ್ಪ ಕಮ್ಮಿ ಆಗೋಷ್ಟು ಸಾಸಿವೆ ಹುರಿದಿಟ್ಕೋಬೇಕು. ತೋರಿಸ್ತಾ ಹೋಗ್ತೀನಿ ಏನೇನು ಹಾಕಬೇಕು ಅಂತ. ಆಗಿದ್ಮೇಲೆ ಮೆಂತೆ, ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಆಮೇಲೆ ಹಿಂಗು, ಜೀರಿಗೆ, ಸೋಂಪು, ಇಷ್ಟೇ ಇದಕ್ಕೆ, ಬೇರೆ ಏನೂ ಹಾಕಲ್ಲ. ಇಷ್ಟು 4 ಐಟಮ್ ಹಾಕಿದರೆ ಬೇಕಾದಷ್ಟು ಉಪ್ಪಿನಕಾಯಿ ಸೂಪರಾಗುತ್ತೆ. ಹಿಂಗು ಮತ್ತು ಕಪ್ಪುಪ್ಪು ಇದು ಕೂಡ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ. ಈ ಸಾಸಿವೆ ಲಾಸ್ಟ್ ಹುರ್ಕೊಂಡಾಗಿದ್ಮೇಲೆ ಲಾಸ್ಟ್ ಇಳಿಸ್ತೀವಿ ಅಂದಾಗ ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ, ಒಂದು ಮುಟ್ಟಿಯಷ್ಟು ಸೋಂಪು ಹಾಕ್ಕೊಂಡು ಅದು ಕೂಡ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಜೀರಿಗೆ, ಅದೂ ಸೋಂಪು ಎಷ್ಟು ಹಾಕ್ತೀವೋ ಒಂದು ಸ್ಪೂನಷ್ಟು ಸೋಂಪು ಕೂಡ ಹಾಕ್ಕೊಂಡು ಹುರ್ಕೊಳ್ಳಿ. ಮೆಂತ್ಯನೂ ಒಂದು 5-6 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 5-6 ಸ್ಪೂನ್ ಮೆಂತ್ಯನೂ ಚೆನ್ನಾಗಿ ಹುರ್ಕೊಂಡು ಹಾಕ್ಕೊಳ್ಳಿ. ಕೆಂಪು ಬಣ್ಣ ಬರಬೇಕು. ಕೆಂಪು ಬಣ್ಣ ಬಂದಾಗ ತೆಗೆದು ಹಾಕ್ಕೊಳ್ಳಿ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, ಬ್ಯಾಡಗೆ ಒಂದು 25 ಹಾಕಿದ್ದೀನಿ, ಖಾರ ಮೆಣಸಿನ್ಕಾಯಿನೂ ಒಂದು 25 ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜೀರಿಗೆ, ಇಷ್ಟನ್ನು ಚೆನ್ನಾಗಿ ಹುರಿದಿಟ್ಕೋಬೇಕು. ಹುರಿದಿಟ್ಕೊಂಡೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಫುಲ್ ಸಣ್ಣ ಆಗೋಂಗೆ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಏನು ಮಾಡಬೇಕು ಅಂದರೆ, ಸಾಸಿವೆ ಎಣ್ಣೆ ಬರುತ್ತಲ್ವ, ಸಾಸಿವೆ ಎಣ್ಣೆ ಬಿಸಿ ಮಾಡಿ ಚೆನ್ನಾಗಿ ಸ್ಮೆಲ್ ಬರಬೇಕು ಎಣ್ಣೆಯಲ್ಲಿ ಹೊಗೆ ಹೋಗೋ ಥರ, ಅದನ್ನು ತಣ್ಣಗೆ ಮಾಡಿ ಇಟ್ಕೊಳ್ಳಿ. ಬಿಸಿ ಆಗಿದ್ಮೇಲೆ ಇದು ಪೌಡ್ರು ಮಾಡ್ಕೊಂಡಿರ್ತೀವಲ್ವ ಅದು ಕೂಡ ಇಟ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡು, ಈ ರೀತಿ ಆಗಿದ್ಮೇಲೆ ಮಾವಿನಕಾಯಿ ಒಂದು 8 ಗಂಟೆ ನೆನೆದು ಇಟ್ಕೊಂಡಾಗ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ. ನಾನು ಅಂದರೆ ಸಡನ್ನಾಗಿ ಮಾಡಿಕೊಂಡೆ, ಯಾಕಂದರೆ ನಾನು ತುಂಬ ಹೊತ್ತು ನೆನೆಸಿಟ್ಟಿಲ್ಲ. ಯಾಕಂದರೆ ನಂಗೆ ತುಂಬ ಮಾವಿನಕಾಯಿ ಗಟ್ಟಿ ಇದ್ರೇ ಇಷ್ಟ ಆಗುತ್ತೆ, ಅದು ತುಂಬ ಮೆತ್ತಗಾದರೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಆಮೇಲೆ ಈ ರೀತಿ ಮಾಡಿ ಒಂದು 8ರಿಂದ 10 ದಿನ ನೀವು ಇಟ್ಟರೆ, ಮಾವಿನಕಾಯಿ ಆಚೆ ಇಟ್ಟು ಗಟ್ಟಿ ಮುಚ್ಚಳ ಮುಚ್ಚಿ ಆಚೆ ಇಟ್ಟರೆ
ಅದು ಆಟೋಮೆಟಿಕ್ ನೀರು ಬಿಟ್ಕೊಂಡು ಮೆತ್ತಗಾಗತ್ತೆ ಉಪ್ಪಿನಕಾಯಿ, ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ 8 ದಿನ ಆದರೆ. ಇದು ಹಿಂಗು ಕೂಡ ಹಾಕ್ಕೋಬೇಕು. ಆಮೇಲೆ ಕಾಯಿಸಿಟ್ಟಿದ್ದು ಎಣ್ಣೆ ಕೂಡ ನಾವು ಹಾಕ್ಕೊಳ್ಬೇಕು. ತುಂಬ ಬಿಸಿ ಅಲ್ಲ, ತುಂಬ ತಣ್ಣಗಾಗಿರಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಬಾಟ್ಲಲ್ಲಿ ಇಟ್ಕೊಂಡ್ರೆ ನನಗೆ 1.5 ಬಾಟ್ಲಿ ಬಂತು ಮಾವಿನಕಾಯಿ ಉಪ್ಪಿನಕಾಯಿ. 1 ಬಾಟ್ಲಿ ಅಂದರೆ ಅದು ಸ್ಮೂತ್ ಆಗಕ್ಕೆ ಇಟ್ಬಿಟ್ಟಿದ್ದೀನಿ. ಇನ್ನೊಂದು ನಾನು ಹೀಗೆ ತಿಂತೀನಿ, ಒಂದು ಅರ್ಧ ಬಾಟ್ಲಿ ಬಂದಿದೆ. ಅದು ನನಗೆ ಹಸಿನೇ ಇಷ್ಟ ಈ ಥರ, ಹಾಗಾಗಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ಕಲ್ಲರ್ ಅಂತೂ ಸೂಪರಾಗಿ ಬಂತು ಉಪ್ಪಿನಕಾಯಿ. ಟ್ರೈ ಮಾಡಿ ನೋಡಿ, ಇದು ಎಷ್ಟು ರುಚಿ ಇರುತ್ತೆ ಅಂತ ನೀವೇ ಹೇಳ್ತೀರಾ. ಸಕ್ಕತ್ತಾಗಿರುತ್ತೆ. ಇದು ಇನ್ನೂ ಒಂದು 8-10 ದಿನ ಬಿಟ್ಟಾಗ ಎಲ್ಲ ಮಿಕ್ಸಾಗಿ ಸ್ಮೂತ್ ಆಗುತ್ತಲ್ವ, ಆವಾಗ ಉಪ್ಪಿನಕಾಯಿದು ಇದು ಹೇಗೆ ಫ್ಲೇವರ್ ಬರ್ತೋ ಹಾಗೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕೂಡ ಹೇಳಿ ಉಪ್ಪಿನಕಾಯಿ ಹೇಗಿತ್ತು ಅಂತ. ಈ ರೀತಿ ಮಾಡ್ತಾರೆ ಮಾವಿನಕಾಯಿ ಉಪ್ಪಿನಕಾಯಿ. ಅಂದರೆ ಅಂತೂ ಇಂತೂ ಒಂದು ಹಾಸನಲ್ಲಿ ಯಾವಾಗಲೂ ನಂಗೆ ಮಾವಿನಕಾಯಿ ಗಿಡದಲ್ಲಿ ಕಿತ್ಕೊಂಡ್ಬಂದು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಿದ್ದೆ, ಫ್ರೀಯಾಗಿ ಸಿಗ್ತಿತ್ತು. ಇಲ್ಲೂ ಬೆಂಗಳೂರಲ್ಲೂ ಫ್ರೀಯಾಗಿ ಒಂದು 15 ಮಾವಿನಕಾಯಿ ಸಿಕ್ತು ನನಗೆ. ಅಂತೂ ಇಂತೂ ಫ್ರೀ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಬಿಟ್ಟು ನಿಮ್ಗೆ ತೋರಿಸಿದ್ದೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ, ಆದಷ್ಟು ಶೇರ್ ಮಾಡಿ. ಅಂದರೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಲ್ಲೂ ಒಂದು 15 ಮಾವಿನಕಾಯಿ ಕೊಟ್ಬಿಡ್ತಲ್ಲ. ಮತ್ತೊಂದು ಸತಿ ಮತ್ತೊಂದು ಮೇಲೆ ಸಿಗೋಣ. ಟೇಕ್ ಕೇರ್, ಬಾಯ್.